ವೆಲ್ಕಮ್ ಬ್ಯಾಕ್. ಗದಗ್ನ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಅಲ್ಲಿ ಜಮೀನಿನ ಬೆಲೆ ನೋಡಿ ಎಷ್ಟಾಗಿದೆ ಅಂತ. ಬಂಗಾರದ ಬೆಲೆ ಬಂದಿದೆ. ಜಮೀನಿಗೆ 30 ಲಕ್ಷ ರೂಪಾಯಿ ಇದ್ದಂತಹ 1 ಎಕರೆಗೆ 1 ಕೋಟಿ ರೂಪಾಯಿ ಆಗಿದೆ. ಲಕ್ಕುಂಡಿ ಗ್ರಾಮದ ಭೂಮಿಗೆ ಇದೀಗ ಬಂಗಾರದ ಬೆಲೆ, ಜಮೀನಿನ ಬೆಲೆ ಗಗನಕ್ಕೇರಿದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಜಮೀನುಗಳ ಬೆಲೆ ಗಗನಕ್ಕೆ. ಎಕರೆ ಜಮೀನಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ, 1 ಎಕರೆ 1 ಕೋಟಿ ರೂಪಾಯಿ ಆಗಿದೆ ಅಂತ ಲಕ್ಕುಂಡಿನಲ್ಲಿ. ಎಕರೆ 30 ಲಕ್ಷ ಇತ್ತಂತೆ ಮೊದಲೇ, ಜಾಸ್ತಿ ಈಗ 1 ಕೋಟಿ ರೂಪಾಯಿ ಆಗಿದೆ ಅಂತ. ಎಸ್ಪೆಷಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿಗಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ. ಒಂದು ಕಡೆ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ, ಸಾಕಷ್ಟು ನಿಧಿ ಸಿಕ್ಕಿದೆ ಅನ್ನುವಂಥದ್ದು. ಜೊತೆಗೆ ಈ ಹಿಂದೆನೂ ಅಲ್ಲಿ ಹಲವೆಡೆ ನಿಧಿ ಸಿಗ್ತಾ ಇತ್ತು ಅಂತ. ಈಗ ಲಕ್ಕುಂಡಿ ಸುತ್ತಮುತ್ತದ ಊರುಗಳ ಜಮೀನಿಗೆ ಬಂಗಾರದ ಬೆಲೆ ಬಂದಿದೆ. 1 ಎಕರೆಗೆ 1 ಕೋಟಿ ರೂಪಾಯಿ ಆಗಿದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, 1 ಕೋಟಿ ರೂಪಾಯಿ ಆಗಿರ್ತಕ್ಕಂಥದ್ದು ಅಲ್ಲಿ ಒಂದ್ ಕಡೆ ಅಲ್ಲಿ ಉತ್ಖನನ ನಡೀತಾ ಇದೆ. ಮಂಜು ಪತ್ತಾರ್, ಆ ಇಡೀ ಹಳ್ಳಿಯನ್ನೇ ಸ್ಥಳಾಂತರ ಮಾಡಬೇಕು ಅಂತಿದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಭೂಮಿಗೆ ಯಾಕೆ ಅಷ್ಟು ಬೆಲೆ ಬಂದಿದೆ? ಏನ್ ಬಂಗಾರದ ಆಸೆಗೆ ಅಷ್ಟು ಬೆಲೆ ಬಂದಿದ್ಯಾ, ಅಥವಾ ಬಂಗಾರ ಸಿಕ್ಕರೂ ಸರ್ಕಾರ ವಶಪಡಿಸ್ಕೊಳುತ್ತಲ್ವಾ ಆ ಭೂಮಿನ? ಏನಿದ್ರ ಹಿಂದಿನ ಲೆಕ್ಕಾಚಾರ ಏನು ಮಂಜು ಪತ್ತಾರ್? ನಗರ ಅರಸರು ಕೂಡ ಆಳ್ವಿಕೆ ಮಾಡಿದ್ರು 8 ಮತ್ತು 9ನೇ ಶತಮಾನದಲ್ಲಿ. ಇವಾಗ ಜನವರಿ 10ರಂದು ಲಕ್ಕುಂಡಿ ಗ್ರಾಮದ ರಿತಿ ಕುಟುಂಬ ಲಕ್ಕುಂಡಿ ಗ್ರಾಮದ ರಿತಿ ಕುಟುಂಬ ತಮ್ಮ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ 466 ಗ್ರಾಮದಷ್ಟು ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದನ್ನು ಕೂಡ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಅದಾದ ನಂತರ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇವತ್ತಿಗೆ 7ನೇ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದಂತ ಇದು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಮುಂದಿನ ದಿನಗಳಲ್ಲಿ ಇದೊಂದು ಪ್ರವಾಸಿ ತಾಣ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಗದಗಲಿಂದ ಕೇವಲ 12 ಕಿಲೋಮೀಟರ್ 63 ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಇದೇ ಮಾರ್ಗವಾಗಿ ಗದಗ ಮಾರ್ಗ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ. ಅದರ ಮಧ್ಯದಲ್ಲಿರುವಂತಹದ್ದು ಲಕ್ಕುಂಡಿ ಅಂದ್ರೆ 101 ಬಾವಿ, 101 ಗೋಡಿ, ಸಾಕಷ್ಟು ಲಕ್ಕುಂಡಿ ಗ್ರಾಮ ಹೊಂದಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮ ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಎನ್ನುವ ಒಂದು ಉದ್ದೇಶಕ್ಕಾಗಿ ಇವಾಗ ರಿಯಲ್ ಎಸ್ಟೇಟ್ ಅವರು ಮತ್ತು ಹೋಟೆಲ್ ಉದ್ಯಮಿದಾರರು ಕೂಡ ಸಾಕಷ್ಟು ಲಕ್ಕುಂಡಿ ಗ್ರಾಮ ಸುತ್ತಮುತ್ತಲೂ ಕೂಡ ರೈತರನ್ನು ಸಂಪರ್ಕ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ 30 ರಿಂದ 40 ಲಕ್ಷ ರೂಪಾಯಿಗೆ 1 ಎಕರೆ ಮಾರಾಟವಾಗ್ತಿತ್ತು. ಅದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಜಮೀನುಗಳಿಗೆ. ಅದರ ದೂರ ಹೋದ್ರೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಇನ್ನೂ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಕಡಿಮೆ ಬೆಲೆಗೆ ಇದೆ, 10 ಲಕ್ಷ 20 ಲಕ್ಷದ ಮಟನೂ ಇದೆ. ಆದ್ರೆ ಇವಾಗ ಇಷ್ಟೊಂದು ದೇಶ ಮತ್ತು ಲಕ್ಕುಂಡಿ ಗ್ರಾಮ ಸಾಕಷ್ಟು ಸಂಚಲನಕ್ಕೆ ಮೂಡಿಸ್ತಾ ಇದೆ. ಇಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇದೊಂದು ಪ್ರವಾಸಿ ತಾಣ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಇವಾಗ 30-40 ಲಕ್ಷ ಇರುವಂತಹ ಬೆಲೆ 1 ಎಕರೆಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಕೂಡ ಕೇಳ್ತಾ ಇದ್ದಾರಂತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು. ಆ ಸಮಯದಲ್ಲಿ ಹಲವು ರೈತರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನಮಗೆ ಈ ಹಿಂದೆ ಕಡಿಮೆ ದರಕ್ಕೆ ಕೇಳ್ತಾ ಇದ್ರು, ಇವಾಗ ಇಲ್ಲಿಯ ಗ್ರಾಮದ ಅಕ್ಕಪಕ್ಕದಲ್ಲಿರುವಂತ. ಥ್ಯಾಂಕ್ ಯು ಮಂಜು ಪತ್ತಾರ್, ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಗದಗ್ನ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಅಲ್ಲಿ ಜಮೀನಿನ ಬೆಲೆ ನೋಡಿ ಎಷ್ಟಾಗಿದೆ ಅಂತ. ಬಂಗಾರದ ಬೆಲೆ ಬಂದಿದೆ. ಜಮೀನಿಗೆ 30 ಲಕ್ಷ ರೂಪಾಯಿ ಇದ್ದಂತಹ 1 ಎಕರೆಗೆ 1 ಕೋಟಿ ರೂಪಾಯಿ ಆಗಿದೆ. ಲಕ್ಕುಂಡಿ ಗ್ರಾಮದ ಭೂಮಿಗೆ ಇದೀಗ ಬಂಗಾರದ ಬೆಲೆ, ಜಮೀನಿನ ಬೆಲೆ ಗಗನಕ್ಕೇರಿದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಜಮೀನುಗಳ ಬೆಲೆ ಗಗನಕ್ಕೆ. ಎಕರೆ ಜಮೀನಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ, 1 ಎಕರೆ 1 ಕೋಟಿ ರೂಪಾಯಿ ಆಗಿದೆ ಅಂತ ಲಕ್ಕುಂಡಿನಲ್ಲಿ. ಎಕರೆ 30 ಲಕ್ಷ ಇತ್ತಂತೆ ಮೊದಲೇ, ಜಾಸ್ತಿ ಈಗ 1 ಕೋಟಿ ರೂಪಾಯಿ ಆಗಿದೆ ಅಂತ. ಎಸ್ಪೆಷಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿಗಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ. ಒಂದು ಕಡೆ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ, ಸಾಕಷ್ಟು ನಿಧಿ ಸಿಕ್ಕಿದೆ ಅನ್ನುವಂಥದ್ದು. ಜೊತೆಗೆ ಈ ಹಿಂದೆನೂ ಅಲ್ಲಿ ಹಲವೆಡೆ ನಿಧಿ ಸಿಗ್ತಾ ಇತ್ತು ಅಂತ. ಈಗ ಲಕ್ಕುಂಡಿ ಸುತ್ತಮುತ್ತದ ಊರುಗಳ ಜಮೀನಿಗೆ ಬಂಗಾರದ ಬೆಲೆ ಬಂದಿದೆ. 1 ಎಕರೆಗೆ 1 ಕೋಟಿ ರೂಪಾಯಿ ಆಗಿದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, 1 ಕೋಟಿ ರೂಪಾಯಿ ಆಗಿರ್ತಕ್ಕಂಥದ್ದು ಅಲ್ಲಿ
ಒಂದ್ ಕಡೆ ಅಲ್ಲಿ ಉತ್ಖನನ ನಡೀತಾ ಇದೆ ಮಂಜು ಪತ್ತಾರ, ಇಡೀ ಹಳ್ಳಿಯನ್ನೇ ಸ್ಥಳಾಂತರ ಮಾಡಬೇಕು ಅಂತಿದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಭೂಮಿಗೆ ಯಾಕೆ ಅಷ್ಟು ಬೆಲೆ ಬಂದಿದೆ? ಏನ್ ಬಂಗಾರದ ಆಸೆಗೆ ಅಷ್ಟು ಬೆಲೆ ಬಂದಿದ್ಯಾ, ಅಥವಾ ಬಂಗಾರ ಸಿಕ್ಕರೂ ಸರ್ಕಾರ ವಶಪಡಿಸ್ಕೊಳುತ್ತಲ್ವಾ ಆ ಭೂಮಿನ? ಏನಿದ್ರ ಹಿಂದಿನ ಲೆಕ್ಕಾಚಾರ ಏನು ಮಂಜು ಪತ್ತಾರ್? ನಗರ ಅರಸರು ಕೂಡ ಆಳ್ವಿಕೆ ಮಾಡಿದ್ರು 8 ಮತ್ತು 9ನೇ ಶತಮಾನದಲ್ಲಿ. ಇವಾಗ ಜನವರಿ 10ರಂದು ಏನು ಲಕ್ಕುಂಡಿ ಗ್ರಾಮದ ರಿತಿ ಕುಟುಂಬ ಏನು ತಮ್ಮ ಲಕ್ಕುಂಡಿ ಗ್ರಾಮದ ರಿತಿ ಕುಟುಂಬ ಏನು ತಮ್ಮ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ 466 ಗ್ರಾಮದಷ್ಟು ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದನ್ನು ಕೂಡ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಅದಾದ ನಂತರ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇವತ್ತಿಗೆ 7ನೇ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದಂತ ಇದು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಮುಂದಿನ ದಿನಗಳಲ್ಲಿ ಇದೊಂದು ಪ್ರವಾಸಿ ತಾಣ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಗದಗಲಿಂದ ಕೇವಲ 12 ಕಿಲೋಮೀಟರ್ 63 ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಇದೇ ಮಾರ್ಗವಾಗಿ ಏನು ಗದಗ ಮಾರ್ಗ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ. ಅದರ ಮಧ್ಯದಲ್ಲಿರುವಂತಹದ್ದು ಲಕ್ಕುಂಡಿ ಅಂದ್ರೆ 101 ಬಾವಿ 101 ಗೋಡಿ ಸಾಕಷ್ಟು ಲಕ್ಕುಂಡಿ ಗ್ರಾಮ ಹೊಂದಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮ ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣ ಆಗತ್ತೆ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಎನ್ನುವ ಒಂದು ಉದ್ದೇಶಕ್ಕಾಗಿ ಇವಾಗ ರಿಯಲ್ ಎಸ್ಟೇಟ್ ಅವರು ಮತ್ತು ಏನು ಹೋಟೆಲ್ ಉದ್ಯಮಿದಾರರು ಕೂಡ ಸಾಕಷ್ಟು ಲಕ್ಕುಂಡಿ ಗ್ರಾಮ ಸುತ್ತಮುತ್ತಲೂ ಕೂಡ ರೈತರನ್ನು ಸಂಪರ್ಕ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ 30 ರಿಂದ 40 ಲಕ್ಷ ರೂಪಾಯಿಗೆ 1 ಎಕರೆ ಮಾರಾಟವಾಗ್ತಿತ್ತು. ಅದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಜಮೀನುಗಳಿಗೆ. ಅದರ ದೂರ ಹೋದ್ರೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಇನ್ನೂ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಕಡಿಮೆ ಬೆಲೆಗೆ ಇದೆ, 10 ಲಕ್ಷ 20 ಲಕ್ಷದ ಮಟನೂ ಇದೆ. ಆದ್ರೆ ಇವಾಗ ಇಷ್ಟೊಂದು ದೇಶ ಲಕ್ಕುಂಡಿ ಗ್ರಾಮ ಸಾಕಷ್ಟು ಸಂಚಲನಕ್ಕೆ ಮೂಡಿಸ್ತಾ ಇದೆ. ಇಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇದೊಂದು ಪ್ರವಾಸಿ ತಾಣ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಇವಾಗ 30-40 ಲಕ್ಷ ಇರುವಂತಹ ಬೆಲೆ 1 ಎಕರೆಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಕೂಡ ಕೇಳ್ತಾ ಇದ್ದಾರಂತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು. ಆ ಸಮಯದಲ್ಲಿ ಹಲವು ರೈತರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನಮಗೆ ಈ ಹಿಂದೆ ಕಡಿಮೆ ದರಕ್ಕೆ ಕೇಳ್ತಾ ಇದ್ರು, ಇವಾಗ ಇಲ್ಲಿಯ ಏನು ಗ್ರಾಮದ ಅಕ್ಕಪಕ್ಕದಲ್ಲಿರುವಂತ ಥ್ಯಾಂಕ್ ಯು ಮಂಜು ಪತ್ತಾರ್, ಡೀಟೇಲ್ಸ್ಗಾಗಿ.